ನಟಿ ಕಾವ್ಯ ಗೌಡ ಹಾಗೆ ಪತಿಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪತಿ ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಾಗೆ ಪತಿಗೆ ಚಾಕುವನ್ನ ಇರಿದು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ರೇಪ್ ಮಾಡ್ತೀನಿ ಅಂತ ಬೆದರಿಕೆಯನ್ನ ಕೂಡ ಒಡ್ಡಿರೋದಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಕಾವ್ಯ ಅವರು. ಘಟನೆಗೆ ಸಂಬಂಧಪಟ್ಟಂತೆ ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡರಿಂದ ದೂರು ಕೂಡ ದಾಖಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆ ರವಿಕುಮಾರ್ ವಿರುದ್ಧ ದೂರು ದಾಖಲಿಸಿರುವಂಥದ್ದು. ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಕಾವ್ಯ ಗೌಡ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ, ಹಾಗೆ ಅವರ ಪತಿಗೆ ಚಾಕು ಇರಿದಿದ್ದಾರೆ ಅಂತೇಳಿ ಸ್ವಂತ ಅವರ ಅತ್ತಿಗೆಯ ತಂದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂಕಿತಾ? ನವೀನ್, ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಈಗಾಗಲೇ ನಟಿ ಕಾವ್ಯ ಗೌಡ ಅವರು ದೂರನ್ನ ದಾಖಲಿಸಿರುವಂಥದ್ದು. ಆ ದೂರಿನನ್ವಯ FIR ಕೂಡ ದಾಖಲಾಗಿದೆ. ಇದು ಕುಟುಂಬದ ನಡುವೆ ನಡೆದಂತಹ ಜಗಳ. ಈ ಒಂದು ಜಗಳ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಕಾವ್ಯ ಅವರು ಹಾಗೆ ಅವರ ಪತಿ ಸೋಮಶೇಖರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ 4 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ರವಿಕುಮಾರ್, ನಂದೀಶ್, ಪ್ರಿಯಾ ಸೇರಿ ಒಟ್ಟು 4 ಜನರ ವಿರುದ್ಧ ದೂರನ್ನ ದಾಖಲಿಸಿರುವಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಯಿತು ಅಂತ ಹೇಳಿ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅಂದ್ರೆ ಕೆಲಸದವರೊಬ್ರು ಕಾವ್ಯ ಗೌಡ ಅವರ 2 ವರ್ಷದ ಮಗುವನ್ನ ನೋಡ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಅಂದ್ರೆ ಆ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸುಮಾ ಅನ್ನೋ ಕೆಲಸದವಳನ್ನ ನೇಮಕ ಮಾಡಿರುತ್ತಾರೆ. ಅಲ್ಲಿ ಏನೋ ಮಾತನಾಡುವಂತಹ ಸಂದರ್ಭದಲ್ಲಿ ಕಳ್ಳಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಜಗಳ ಶುರುವಾಗಿದೆ. ಜೊತೆಗೆ ಕಾವ್ಯ ಅವರಿಗೆ ತೀರಾ ಅಸಭ್ಯವಾಗಿ ನಿಂದಿಸಿದ್ದಾರೆ ಅನ್ನೋ ಆರೋಪ, ಅಂದ್ರೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಾರೆ. ಜೊತೆಗೆ ಬಹಿರಂಗವಾಗಿ ನಾನು ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋದನ್ನ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ತೀರಾ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ಅವರು ಕೂಡ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಇದನ್ನ ಹೊರತುಪಡಿಸಿ ಅಂದ್ರೆ ಇನ್ನೊಂದು ದೂರು ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ದೂರು ಹಾಗೆ ಪ್ರತಿ ದೂರು ದಾಖಲಾಗಿದೆ ಅಂತ ಹೇಳಿ ಯಾರ ಮೇಲೆ ಇವರು ಹಲ್ಲೆಯ ಆರೋಪವನ್ನ ಮಾಡಿದ್ದಾರೆ ಅವರು ಕೂಡ ಈ ರೀತಿಯಾಗಿ ಮತ್ತೊಂದು ದೂರನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು 2 ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಗಾಯಾಳು ನಟಿ ಕಾವ್ಯ ಗೌಡ ಅವರನ್ನ ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಅವರ ಹೇಳಿಕೆ ಜೊತೆಗೆ ಮನೆ ಕೆಲಸದವರ ಹೇಳಿಕೆಯನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ನವೀನ್, ಅಂಕಿತಾ, ಪ್ರತಿ ದೂರು ದಾಖಲಾಗಿದೆ ಅಂತ ಹೇಳ್ತಾ ಇದ್ರಿ, ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅನ್ನೋ ಮಾಹಿತಿ ಏನಾದರೂ ಇದೆಯಾ? ಹಾಗೇನೆ ಈ ಕಾವ್ಯ ಗೌಡ ಅವರ ಕಡೆಯಿಂದ ಏನು ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನೇನಾದರೂ ಅರೆಸ್ಟ್ ಮಾಡಿದಾರಾ? ಏನಾರ ಕ್ರಮ ಕೈಗೊಂಡಿದ್ದಾರಾ? ನವೀನ್, ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಾಸವಿದ್ದಂತಹ ಏರಿಯಾ ಅದು. ಹಾಗಾಗಿ ಇದು ನನ್ನ ಮನೆ ಅಂತ ಹೇಳಿ ರವಿಕುಮಾರ್ ಅವರು ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಅಂದ್ರೆ ರವಿಕುಮಾರ್ ಕಡೆಯಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಪೊಲೀಸರು 2 ಕಡೆಯಿಂದಲೂ ಕೂಡ ಅವರ ಮಾಹಿತಿಯನ್ನ ಆಧರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಏನಾಯ್ತು ಮನೆಯಲ್ಲಿ ಅವತ್ತು ಅಂತ ಹೇಳಿ. ಇನ್ನೊಂದು ಕಡೆ ಚಾಕುವಿನಿಂದ ಸೋಮಶೇಖರ್ ಅವರ ಭುಜದ ಬಳಿ ತಿವಿಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಕೊಲೆ ಯತ್ನ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ 2 ಕಡೆಯಿಂದಲೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಅಂದ್ರೆ ಕಾವ್ಯ ಗೌಡ ಅವರ ಮನೆಯ ಕಾರು ಚಾಲಕರು ಸೇರಿದಂತೆ ಮನೆ ಕೆಲಸದವರು ಏನಿದ್ದಾರೆ ಅವರ ಬಳಿಯೂ ಕೂಡ ಆ ದಿನ ಏನಾಯ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೇವಲ ಈ ವಿಚಾರಕ್ಕೆ ಮಾತ್ರ ಗಲಾಟೆ ಆಯ್ತಾ ಅಥವಾ ಏನಾದರೂ ಫ್ಯಾಮಿಲಿ ಮ್ಯಾಟರ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನವೀನ್, ಅಂಕಿತಾ, ಈಗ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರಿ, ಅವರ ಪರಿಸ್ಥಿತಿ ಹೇಗಿದೆ? ಕಾವ್ಯ ಗೌಡ ಅವರು ಹಾಗೆ ಅವರ ಪತಿಯ ಪರಿಸ್ಥಿತಿ?
ನವೀನ್, ಸದ್ಯಕ್ಕೆ ಕಾವ್ಯ ಗೌಡ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಘಟನೆ ಹೇಗಾಯಿತು ಅನ್ನೋದರ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ. ಇದೇ ಮೊದಲನೇ ಬಾರಿ ಅವರ ಮನೆಯಲ್ಲಿ ಗಲಾಟೆ ಆಯ್ತಾ ಅಥವಾ ಈ ಹಿಂದೆ ಏನಾದರೂ ಗಲಾಟೆ ಆಯ್ತಾ ಅನ್ನೋದು ಕೂಡ ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ದೂರುದಾರೆ ಹಾಗೆ ಅವರ ಮನೆಯಲ್ಲಿರುವಂತಹ ಕೆಲಸದವರು ಜೊತೆಗೆ ಕಾರಿನ ಚಾಲಕರ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಅಂದರೆ ಲಿವಿಂಗ್ ರೂಮ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಆ ಟೈಮಲ್ಲಿ ಮಾತಿಗೆ ಮಾತು ಬೆಳೆದು ಈ ಒಂದು ಗಲಾಟೆ ದೊಡ್ಡದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಏನಿದ್ದಾರೆ ಅವರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅವ್ರಿಗೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಆರೋಪಿ ಸ್ಥಾನದಲ್ಲಿರುವಂತಹ ನಂದೀಶ್, ಪ್ರಿಯಾ ಹಾಗೆ ರವಿಕುಮಾರ್ ಅವರ ಬಳಿಯೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಘಟನೆ ಏನಾಯಿತು, ಈ ರೀತಿಯಾಗಿ ಮಾಡಿದ್ದು ಹೌದಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.